ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಕೇಸ್ನ ತನಿಖೆ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಸಿಬ್ಬಂದಿ ಅರೆಸ್ಟ್ ಆಗಿದ್ದಾರೆ. ಆರ್ಸಿಬಿಯ ನಿಖಿಲ್, ಡಿಎನ್ಎ ಸಿಬ್ಬಂದಿ ಕಿರಣ್, ಡಿಎನ್ಎ ಸಂಸ್ಥೆಯ ಇಬ್ಬರನ್ನ ಖಾಕಿ ಬಂಧಿಸಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತ ಕಾಲ್ತುಳಿತ ಪ್ರಕರಣದ ತನಿಖೆ ಶುರುವಾಗಿದ್ದು ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಆರ್ಸಿಬಿಯ ನಿಖಿಲ್, ಡಿಎನ್ಎ ಸಿಬ್ಬಂದಿ ಕಿರಣ್, ಡಿಎನ್ಎ ಸಂಸ್ಥೆಯ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸುಮಂತ್ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಉಳಿದ ಆರೋಪಿಗಳ ಪತ್ತೆಗೆ ತಂಡವನ್ನ ರಚನೆ ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರಿಂದ ವಶಕ್ಕೆ ಪಡೆಯಲಾಗಿದೆ. ಸ್ಪೆಷಲ್ ಟೀಮ್ನಿಂದ ರಾತ್ರಿ ಇಡೀ ನಡೆದಂತ ಕಾರ್ಯಾಚರಣೆ, ಆರೋಪಿಗಳ ಪತ್ತೆಗೆ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಸ್ಪೆಷಲ್ ಟೀಮ್ ರಾತ್ರಿ ಇಡೀ ನಡೆಸಿದಂತ ಕಾರ್ಯಾಚರಣೆ, ಕೆಲವರನ್ನ ಅರೆಸ್ಟ್ ಮಾಡಿದ್ರೆ ಇನ್ನು ಕೆಲವರ ಪತ್ತೆಗಾಗಿ ಕಾರ್ಯಾಚರಣೆ ನಡೀತಾ ಇದೆ. ಕಬ್ಬನ್ ಪಾರ್ಕ್ ಪೊಲೀಸರು ಈ ಘಟನೆ ನಡೆದ ನಂತರ ಪ್ರತ್ಯೇಕ ಪ್ರಕರಣಗಳನ್ನ ದಾಖಲಿಸಿಕೊಂಡಿದ್ರು. 11 ಮಂದಿ ಏನ್ ಮೃತಪಟ್ಟಿದ್ರು, 11 ಮಂದಿಯ ಪ್ರತ್ಯೇಕವಾದ ಕೇಸನ್ನ ದಾಖಲಿಸಿಕೊಂಡಿದ್ದಾರೆ, ಎಫ್ಐಆರ್ ಮಾಡಿದ್ದಾರೆ. ಪ್ರಕರಣದ ತನಿಖೆಯನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಶುರು ಮಾಡಿದ್ದಾರೆ. ಕೆಲ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಕೆಲವರ ಪತ್ತೆಗಾಗಿ ಕಾರ್ಯಾಚರಣೆ ನಡೀತಾ ಇದೆ. ಸ್ಪೆಷಲ್ ಟೀಮ್ನಿಂದ ರಾತ್ರಿ ಇಡೀ ನಡೆದಂತ ಕಾರ್ಯಾಚರಣೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್, ಸಂಪರ್ಕದಲ್ಲಿದ್ದಾರೆ. ಶರತ್, ನಿನ್ನೆ ತನಕವೂ ಈ ಘಟನೆ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಬರೋ ಹಾಗೆ ಮಾಡಿತ್ತು. ಇವತ್ತು ಈಗ ತನಿಖೆ ಬಹಳ ಜೋರಾಗಿ ನಡೀತಾ ಇದೆ. ಹಾಗಾಗಿ ಒಂದಿಬ್ರು ಮೂವರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಇನ್ನು ಕೆಲವರನ್ನ ಪತ್ತೆ ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ. ಈಗ ಕಬ್ಬನ್ ಪಾರ್ಕ್ ಪೊಲೀಸರೇನು ಸ್ಪೆಷಲ್ ಟೀಮ್ನ ಮೂಲಕ ಈ ಪ್ರಕರಣದ ತನಿಖೆಗಿಳಿದಿದ್ದಾರೆ. ಏನೆಲ್ಲ ಆಗ್ತಾ ಇದೆ? ಶ್ವೇತಾ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಪೊಲೀಸರಿಗೆ ಕಮಿಷನರ್ ಸೇರಿದಂತೆ ಹಿರಿಯ ಅಧಿಕಾರಿಗಳಿಗೆ ತಲೆದಂಡ ಆಗುವಂತಹ ಕೆಲಸ ಕೂಡ ಆಗಿದೆ. ಇನ್ನೊಂದು ಕಡೆಯಲ್ಲಿ ತನಿಖೆ ಕೂಡ ಒಂದು ಕಡೆ ಸಾಗ್ತಾ ಇದೆ. ಒಂದು ಕಡೆ ಸಿಐಡಿಗೆ ತನಿಖೆಯನ್ನು ವರ್ಗಾವಣೆ ಮಾಡಿ ಆದೇಶವನ್ನು ಕೂಡ ಮಾಡಿದ್ರು ಕೂಡ ಇದುವರೆಗೆ ಯಾವುದು ಕೂಡ ಅಧಿಕೃತವಾಗಿ ಆದೇಶ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಸದ್ಯ ಕಬ್ಬನ್ ಪಾರ್ಕ್ ಪೊಲೀಸರು ಜೊತೆಗೆ ಸಿಸಿಬಿ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಬಂಧಿಸುವಂತಹ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ನಲ್ಲಿ ಕೆಲಸವನ್ನ ಮಾಡ್ತಿದ್ದಂತಹ ನಿಖಿಲ್ ಎನ್ನುವಂತಹ ವ್ಯಕ್ತಿ ಜೊತೆಗೆ ಡಿಎನ್ಎ ಕಂಪನಿಯ ಇಬ್ಬರು ವ್ಯಕ್ತಿಗಳನ್ನ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಕಿರಣ್ ಮತ್ತೆ ಸುಮಂತ್ ಎನ್ನುವಂತಹ ಇಬ್ಬರು ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಕೆಎಸ್ಸಿಯ ಸೆಕ್ರೆಟರಿ ಆಗಿರುವಂತಹ ಶಂಕರ್ ಎನ್ನುವಂತಹ ವ್ಯಕ್ತಿಗೂ ಕೂಡ ಈಗಾಗಲೇ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಏನು ವಿಷಯ ಈ ರೀತಿಯಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಿದ್ದಾರೆ ಎನ್ನುವಂತ ಒಂದು ವಿಷಯ ತಿಳಿತಾ ಇದ್ದ ಹಾಗೆ ಆತ ಕೂಡ ಎಸ್ಕೇಪ್ ಆಗಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಇದೆ. ಶೇಷಾದ್ರಿಪುರಂ ಉಪವಿಭಾಗ ಎಸಿಪಿ ಜೊತೆಗೆ ಸಿಸಿಬಿಯ 6 ಜನ ಎಸಿಪಿಗಳಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಆರಂಭದಲ್ಲಿ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ 11 ಜನ ಮೃತರಾಗಿದ್ರು. ಅವರಿಗೆ ಸಂಬಂಧಪಟ್ಟಂತೆ 11 ಯುಡಿಆರ್ ಪ್ರಕರಣಗಳನ್ನ ಕಬ್ಬನ್ ಪಾರ್ಕ್ ಪೊಲೀಸರು ದಾಖಲನ್ನ ಮಾಡಿಕೊಂಡಿದ್ರು. ಅದಾದ ನಂತರ ಹಲವಾರು ಆಕ್ರೋಶಗಳು ಕೇಳಿಬಂದಿತ್ತು. ಯಾವ ಕಾರಣಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಎಫ್ಐಆರ್ ದಾಖಲಾಗಿಲ್ಲ ಎನ್ನುವಂತ ಒಂದು ವಿಚಾರವಾಗಿ ತದನಂತರ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ 2 ಎಫ್ಐಆರ್ ಗಳನ್ನ ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಒಂದು ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ದೂರಿನ ಮೇಲೆ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ತಾರೆ. ಜೊತೆಗೆ ಒಬ್ಬ ಇಂಜೂರ್ಡ್ ಪರ್ಸನ್ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ 2 ಎಫ್ಐಆರ್ ಗಳನ್ನ ದಾಖಲು ಮಾಡಿಕೊಳ್ತಾರೆ. 2 ಕೂಡ 2 ಸೇಮ್ ಸೆಕ್ಷನ್ ಗಳ ಅಡಿಯಲ್ಲಿ ಒಂದು ನೆಗ್ಲಿಜೆನ್ಸ್ ಎನ್ನುವಂತ ಒಂದು ಅಡಿಯಲ್ಲಿ, ನೆಗ್ಲಿಜೆನ್ಸ್ ಕ್ರೈಮ್ ಎನ್ನುವಂತ ಒಂದು ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ತಾರೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸುತ್ತಿರುವಂತಹ ಅಧಿಕಾರಿಗಳು ನಿನ್ನೆ ರಾತ್ರೋರಾತ್ರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ರಾತ್ರೋರಾತ್ರಿ ಪೂರ್ವ ವಿಭಾಗ ಡಿಸಿಪಿ ಆಗಿರುವಂತಹ ದೇವರಾಜ್ ಅವರು ಕೂಡ ಠಾಣೆಗೆ ಭೇಟಿಯನ್ನು ನೀಡಿ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅದರ ಆಧಾರದಲ್ಲಿ ಸದ್ಯ ಮಾಹಿತಿಯು ಕೂಡ ಈಗಾಗಲೇ ಬಂದಿರುವಂತದ್ದು. ಸದ್ಯ ತನಿಖೆಯನ್ನು ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ 3 ಜನ ಇದೀಗ ಅರೆಸ್ಟ್ ಆಗಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಇದರಲ್ಲಿ ನಿಖಿಲ್ ಪ್ರಮುಖವಾಗಿ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಆರಂಭದಲ್ಲಿ ಡಿಎನ್ಎ ಸಂಸ್ಥೆಯವರು ಕೂಡ ಅಪ್ರೋಚ್ ಅನ್ನ ಮಾಡಿದ್ರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ. ಈ ರೀತಿಯಾಗಿ ಒಂದು ಇವೆಂಟ್ ಅನ್ನ ನಾವು ಮ್ಯಾನೇಜ್ ಅನ್ನ ಮಾಡ್ತಾ ಇದೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಬೇಕು ಅಂತ ಹೇಳಿ. ಎಫ್ಐಆರ್ ನಲ್ಲಿ ಇರುವಂತೆ ಆರಂಭದಲ್ಲಿ
ಅನುಮತಿಯನ್ನ ಕೊಟ್ಟಿರಲಿಲ್ಲ. ತದನಂತರ ಕೆಲವೊಂದಿಷ್ಟು RCBಯ ಗೆದ್ದ ನಂತರ ಅನುಮತಿಗಾಗಿ ಅವರು ಮೊರೆ ಹೋಗ್ತಾರೆ. ಅವರು ಕೂಡ ಸರಿಯಾದಂತಹ ಪೊಲೀಸರಿಂದ ಕಮಿಷನರ್ ಕೂಡ ಸರ್ಕಾರಕ್ಕೆ ಸೂಚನೆ ಇದ್ರೂ ಕೂಡ ಆಫ್ ದಿ ರೆಕಾರ್ಡ್ ಕಮಿಷನರ್ ಕೂಡ ನಮಗೂ ಕೂಡ ಇದನ್ನ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಇದೆ, ಈ ರೀತಿಯಾಗಿ ತರಾತುರಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರೆ ಕಷ್ಟ ಇದೆ, 2 ಲಕ್ಷಕ್ಕೂ ಅಧಿಕ ಜನ ಬರುವಂತಹ ಸಾಧ್ಯತೆ ಇರುವಂತಹ ಕಾರಣಕ್ಕೋಸ್ಕರ ಇದೊಂದಿಷ್ಟು ಸವಾಲಿನ ಕೆಲಸ ಆಗಿದೆ ಎನ್ನುವಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಆದ್ರೂ ಕೂಡ ಈ ಕಾರ್ಯಕ್ರಮ ಆಯೋಜನೆ ಆಗಿರುತ್ತೆ. ಸದ್ಯ ಏನು RCB ಆಗಿರ್ಬೋದು, KSE ಆಗಿರ್ಬೋದು, DNA ಆಗಿರ್ಬೋದು, ಇವರ ಮೂವರ ವಿರುದ್ಧ FIR ಕೂಡ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ RCB ಮತ್ತೆ DNA ಗೆ ಸಂಬಂಧಪಟ್ಟ 3 ಜನರನ್ನ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಈ ನಿಖಿಲ್ ಕೂಡ ಅವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಆತ ಭಾಗಿಯಾಗಿರ್ತಾನೆ. ಅವತ್ತು ಅದೇ ಪ್ಲೇಯರ್ಸ್ ಜೊತೆ ನಿಂತ್ಕೊಂಡಾಗಿರ್ಬೋದು, ಜೊತೆಗೆ ರಾಜಕಾರಣಿಗಳ ಜೊತೆಗೆ ನಿಂತ್ಕೊಂಡಾಗಿರ್ಬೋದು, ಈ ಸಂಪೂರ್ಣವಾದಂತಹ ಕಾರ್ಯಕ್ರಮದಲ್ಲೂ ಕೂಡ ಆತ ಭಾಗಿಯಾಗಿರ್ತಾನೆ. ಆತನನ್ನು ಕೂಡ ಸದ್ಯಕ್ಕೆ ವಶಕ್ಕೆ ಪಡ್ಕೊಂಡಿದ್ದಾರೆ. DNA ಇಬ್ಬರು ಸಿಬ್ಬಂದಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. KSEಯ ಸಿಬ್ಬಂದಿಗಳಿಗಾಗಿ ಹುಡುಕಾಟವನ್ನು ನಡೆಸುವಂತಹ ಕಾರ್ಯವನ್ನ ಸದ್ಯ ಕಬ್ಬನ್ ಪಾರ್ಕ್ ಪೊಲೀಸರು ಜೊತೆಗೆ CCBಯ ಪೊಲೀಸರು ನಡೆಸ್ತಾ ಇದ್ದಾರೆ. ಶ್ವೇತಾ, ಓಕೆ ಶರತ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.